నేలనొదిలిన గాలి పరుగున ఊరంతా చుట్టాలి, వేళ తెలియక వేల పనులను వేగంగా చేయాలి. నా ఇంటి గడపకి మింటి మెరుపుల తోరణమే కట్టాలి, కొంటె కలలతో జంట చిలకకి స్వాగతమే చెప్పాలి. ఎన్నెన్నో ఎన్నెన్నో చేసినా ఇంతేనా అనిపిస్తుంది. ఏ పని తోచక దిగమగ పెడుతుంది. గుండె గూటికి పండుగొచ్చింది, పండు వెన్నెల పంచుతుంది. మబ్బుల్లో జాబిల్లి ముంగిట్లో దిగుతుంది, నా ఇంట్లో దీపం పెడుతుంది. ರುಚಿಯಾಗಿರುತ್ತೆ. ಹಾಗೆ ಸುಲಭ ವಿಧಾನದಲ್ಲಿ ಅಂತಲೇ ಹೇಳ್ಬೋದು. ರೆಸಿಪಿ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ 2.5 ಕಪ್ ಆಗೋಷ್ಟು 1/4 kg ಲೆಕ್ಕದಲ್ಲಿ ರವೆಯನ್ನು ಹುರ್ಕೊಂಡು ಅದಕ್ಕೆ 1/4 kg ಸಕ್ಕರೆಯನ್ನು ಹಾಕಿ ಪುಡಿ ಮಾಡಿಕೊಂಡು ಏಲಕ್ಕಿಯನ್ನು ಸಹ ಸೇರಿಸಿ, ಒಣ ಕೊಬ್ಬರಿ ಒಂದು ಸ್ವಲ್ಪ ನಿಮ್ಮ ಆಪ್ಷನಲ್ಲಿ ಎಷ್ಟು ಬೇಕೋ ನೀವು ರುಚಿಗೆ ನೋಡಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು 2-3 ಟೀ ಸ್ಪೂನ್ ತುಪ್ಪ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ಹದದಲ್ಲಿ ತುಪ್ಪದಲ್ಲಿ ಬೇಯಬೇಕು. ದ್ರಾಕ್ಷಿ ಗೋಡಂಬಿ ಎಲ್ಲ ಸ್ವಲ್ಪ ಕಾದಿರೋ ಅಂತಹ ಹಾಲನ್ನು ಹಾಕಿ ಈ ರೀತಿ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ ಆಯಿತು. ಒಂದು ವಾರ ಸಹ ನಾವು ಇಟ್ಕೊಂಡು ತಿನ್ಬೋದು, ಗಟ್ಟಿ ಆಗಲ್ಲ, ಹಾಗೆ ಮೃದುವಾಗಿರುತ್ತೆ. ನಿಮಗೇನಾದರೂ ದಿಢೀರಂತ ರವೆ ಉಂಡೆ ಮಾಡಬೇಕಾದ್ರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಹಾಗೆ ಸುಲಭ ವಿಧಾನದಲ್ಲಿ ಅಂತಲೇ ಹೇಳ್ಬೋದು. ರೆಸಿಪಿ ನೋಡೋಣ ಬನ್ನಿ. ಒಂದು ಪ್ಯಾನ್ಗೆ 2.5 ಕಪ್ ಆಗೋಷ್ಟು 1/4 kg ಲೆಕ್ಕದಲ್ಲಿ ರವೆಯನ್ನು ಹುರ್ಕೊಂಡು ಅದಕ್ಕೆ 1/4 kg ಸಕ್ಕರೆಯನ್ನು ಹಾಕಿ ಪುಡಿ ಮಾಡಿಕೊಂಡು ಏಲಕ್ಕಿಯನ್ನು ಸಹ ಸೇರಿಸಿ, ಒಣ ಕೊಬ್ಬರಿ ಒಂದು ಸ್ವಲ್ಪ ನಿಮ್ಮ ಆಪ್ಷನಲ್ಲಿ ಎಷ್ಟು ಬೇಕೋ ನೀವು ರುಚಿಗೆ ನೋಡಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು 2-3 ಟೀ ಸ್ಪೂನ್ ತುಪ್ಪ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನೋಡಿ ಈ ಹದದಲ್ಲಿ ತುಪ್ಪದಲ್ಲಿ ಬೇಯಬೇಕು. ದ್ರಾಕ್ಷಿ ಗೋಡಂಬಿ ಎಲ್ಲ ಸ್ವಲ್ಪ ಕಾದಿರೋ ಅಂತಹ ಹಾಲನ್ನು ಹಾಕಿ ಈ ರೀತಿ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆ ರೆಡಿ ಆಯಿತು. ಒಂದು ವಾರ ಸಹ ನಾವು ಇಟ್ಕೊಂಡು ತಿನ್ಬೋದು, ಗಟ್ಟಿ ಆಗಲ್ಲ, ಹಾಗೆ ಮೃದುವಾಗಿರುತ್ತೆ.